ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಕ್ಷಮೆ ಕೇಳಬೇಕು ಎಂಬ ಪ್ರಕಾಶ್ ಜಮಾದಾರ್ ಹೇಳಿರುವ ಮಾತನ್ನು ಮಾಲಿಕಯ್ಯ ಗುತ್ತೇದಾರ್ ಬೆಂಬಲಿಗ ಬಸವರಾಜ್ ಜಮಾದಾರ್ ಖಂಡಿಸಿದ್ದಾರೆ. ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀವು ಮಾಲಿಕಯ್ಯ ಗುತ್ತೇದಾರ್ ಅವರಿಗೆ ಕ್ಷಮೆ ಕೇಳಲು ಹೇಳಿರುವುದು ಸರಿಯಲ್ಲ. ಅವರು ಹಿರಿಯರು, ಮಾಜಿ ಸಚಿವರು, ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ನೀವು ಕೂಲಿ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ, ಮೊದಲು ಅದನ್ನು ಹೇಳಿ. ಸ್ವಾರ್ಥಕ್ಕಾಗಿ ಯಾವತ್ತೂ ಮಾಲಿಕಯ್ಯ ಗುತ್ತೇದಾರ್ ರಾಜಕೀಯ ಮಾಡಿಲ್ಲ. ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಶಾಸಕರಾದ ಎಂ.ಐ. ಪಾಟೀಲ್ ಅವರು ತಮ್ಮ ಮಗನಿಗೆ ಬೆಳೆಸಿದ್ದಾರೆ. ಆದರೆ ಮಾಲಿಕಯ್ಯ ಯಾವತ್ತೂ ಅವರ ಮಕ್ಕಳಿಗೆ ರಾಜಕೀಯದಲ್ಲಿ ಇಲ್ಲಿಯವರೆಗೆ ಬೆಳೆಸಿಲ್ಲ. ಅದನ್ನು ಪ್ರಕಾಶ್ ಜಮಾದಾರ್ ಅರ್ಥ ಮಾಡಿಕೊಳ್ಬೇಕು ಎಂದು ತಿರುಗೇಟು ನೀಡಿದರು. ಅಷ್ಟೇ ಅಲ್ಲದೆ ನಮ್ಮ ನಾಯಕರ ಬಗ್ಗೆ ಮಾತನಾಡುವ ಮುನ್ನ ಎಚ್ಚರದಿಂದ ಮಾತನಾಡಬೇಕೆಂದು ಎಚ್ಚರಿಕೆ ನೀಡಿದರು. ಬ್ಯೂರೋ ರಿಪೋರ್ಟ್, ಚನ್ನಪ್ಪ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇವತ್ತು ಪತ್ರಕರ್ತರಿಗೆ ಕರೆಯುವ ಉದ್ದೇಶ ಏನಂದರೆ, ಮೊನ್ನೆ ದಿವಸ ಪ್ರಕಾಶ್ ಜಮಾದಾರ್ ಅವರು ಮಾಲಿಕೆ ಸಾಹೇಬರ ಎದುರುಗಡೆ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅಂದರೆ, ಮಾಲಿಕೆ ಗುತ್ತೇದಾರ್ ಅವರು ನಮ್ಗೆ ಎಮ್ಮ ಪಡ್ಲಿನ ಚೀಲ ಅಂತಾರಂತೇಳಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ. ಹೌದ್ರಿ, ಮಾಲಿಕೆ ಗುತ್ತೇದಾರ ಅಂದಿದ್ದಕ್ಕೆ ನಿಮ್ಗೆ ಬೇಜಾರಾಗಿ ಪ್ರೆಸ್ ಮೀಟ್ದಾಗ ನೀವು ಸುದ್ದಿ ಕೊಟ್ಟಿರಿ. ಇತ್ತಿದ್ದೇ ಹೇಳ್ಯಾರಲ್ರ ಅವರು, ತಪ್ಪಂತೂ ಏನು ಹೇಳಿಲ್ಲ. ನೀವು ಚೀಲ ಇದ್ದಿದ್ದು ಖರೆ ಅದ, ಹೇಳಿದ್ದೆ ಖರೆ ಅದ. ಅವರು ಯಾಕೆ ಹೇಳ್ಯಾರಪ್ಪ ಅಂದ್ರೆ, ನೀವು ಇಟ್ಟಲ್ಲೂರಿನ ಹೆಸರು ತಗೊಂಡು ಮಾತಾಡ್ತೀರಿ. ಇಟ್ಟಲ್ಲೂರು ಸಾಹೇಬ್ರಿಗೆ ನೀವು ಯಾವ ಇಲೆಕ್ಷನ್ದಾಗ ನಿಂತು ಸಪೋರ್ಟ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ರಿ ಹೇಳ್ರಿ. ಇಟ್ಟಲ್ಲೂರ ಬಗ್ಗೆ ಹೆಸರು ತಗೋಂಥ ನೈತಿಕತೆ ನಿಂಬಲ್ಲಿಲ್ಲ. ಯಾಕೆ ಇಟ್ಟಲ್ಲೂರ ಹೆಸರು ತಗೋತೀರಿ ನೀವು ಪದೇ? ಇಟ್ಟಲ್ಲೂರ ಸಪೋರ್ಟ್ ಮಾಡಿರಿ. ನೀವು ಇಟ್ಟಲ್ಲೂರ ಇಲೆಕ್ಷನ್ ಮಾಡ್ಬೇಕಾದ್ರೆ ನಾವು ಆ ಟೈಮ್ದಾಗ ನಾವು ಸಣ್ಣವರಿದ್ದೀವಿ. ಆ ಟೈಮ್ದಾಗ ನೀವು ಎಮ್ಮ ಪಾಟೀಲ್ರಿಗೆ ಸಪೋರ್ಟ್ ಮಾಡಿರಿ ಪ್ರಕಾಶ್ ಜಮಾದಾರ್ ಸರ್. ಇನ್ನೊಂದು ಏನಂದ್ರೆ, ಮಾಲಿಕೆ ಗುತ್ತೇದಾರದು ಅಭಿವೃದ್ಧಿ ಬಗ್ಗೆ ಕೆಲವೊಬ್ರು ಮಾತಾಡ್ತೀರಿ. ಮಾಲಿಕೆ ಗುತ್ತೇದಾರು ಅಭಿವೃದ್ಧಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅಭಿವೃದ್ಧಿ ಏನು ಮಾಡಿರತ್ತಳೆ, ನಾವು ಒಂದು ಟೆಂಟ್ ಹಾಕ್ತೀವಿ, ಆ ಟೆಂಟಿಗೆ ಕರಿತೀವಿ. ನೀವು ಟೆಂಟ್ ಹಾಕ್ರಿ, ನಿಂಬಲ್ಲಿ ನಾವು ಬರ್ತೀವಿ, ನಂಬಲ್ಲಿ ನೀವು ಬರ್ರಿ. ನಿಮ್ಮ ಸಾಹೇಬ್ರು ಏನು ಮಾಡ್ರಿ ಅನ್ನೋದು ಗೊತ್ತಾಗ್ತದ, ನಮ್ಮ ಸಾಹೇಬ್ರು ಏನು ಮಾಡ್ರಿ ಅನ್ನೋದು ಗೊತ್ತಾಗ್ತದ. ಇಲ್ರಿ, ಮೇಲೆ ಕಾಣಿಸ್ತದಲ್ಲ ತಾಲೂಕಿನ ಜನರಿಗೆ. ನೀವು 2 ಬಾರಿ MLA ಆಗಿ ಮಗನಿಗೆ 4 ಸ್ಥಾನಮಾನಗಳು ಕೊಟ್ಟಿರಿ. ಮತ್ತು ಮಾಲಿಕೆ ಗುತ್ತೇದಾರ್ ಅವರು 30 ವರ್ಷಗಳ ಕಾಲ ರಾಜಕೀಯ ಮಾಡ್ಯಾರ. ತಮ್ಮ ಸಿಂಹದಂತ 3 ಮಕ್ಕಳಿಗೆ ಇವತ್ತಿಗೂ ಒಂದು ಸಣ್ಣ ಪೋಸ್ಟಿಂಗ್ ಇಲ್ಲ ಅವ್ರಿಗೆ. ಯಾವಾಗ ಸ್ವಾರ್ಥ ರಾಜಕಾರಣಿ ಮಾಡ್ರಿ ಹೇಳ್ರಿ ಮಾಲಿಕೆ ಗುತ್ತೇದಾರ್ ಸಾಹೇಬ್ರು? ತಮ್ಗಾಗಿ ಏನು ಮಾಡ್ರಿ ಹೇಳ್ರಿ? ಹಾಗಾಗಿ ನೀವು ಈ ಥರ ಮಾತಾಡೋದು ತಪ್ಪ. ಸಾಹೇಬ್ರು, ಮಾಲಿಕೆ ಸಾಹೇಬ್ರ ಬಗ್ಗೆ ಹಗುರವಾಗಿ ಮಾತಾಡೋದು ತಪ್ಪ. ನೀವು ಏನು, ಅವರು ಮಾಜಿ ಸಚಿವರು ಅದಾರ, ಅವ್ರ ಬಗ್ಗೆ ಎಮ್ಮ ಪಾಟೀಲ್ರು ಸ್ವಾರಿ ಕೇಳ್ರಿ. ನೀವು ಯಾರ್ರಿ ಆರ್ಡರ್ ಮಾಡೋರು? ನೀವು ಯಾರು? ಮಾಲಿಕೆ ಗುತ್ತೇದಾರ್ ಅವರು ಎಮ್ಮ ಪಾಟೀಲ್ರು ಸ್ವಾರಿ ಕೇಳ್ಬೇಕಂತೇಳಿ ಅವ್ರು 40 ವರ್ಷಗಳ ಕಾಲ ರಾಜಕೀಯ ಮಾಡ್ಕೊತ ಬಂದಾರ. ಅವ್ರಿಗೆ ಅನ್ಬೋದು, ಇವ್ರಿಗೆ ಅನ್ಬೋದು. ಮತ್ತೆ ಅವ್ರವ್ರು ಮಾತಾಡ್ಕೋತಾರ. ನೀವು ಯಾರ್ರಿ ಸ್ವಾರಿ ಕೇಳತ್ ಹೇಳೋರು? ಈ ಸದ್ದ ನಂದು ಪ್ರಕಾಶ್ ಜಮಾದಾರ್ ಅವ್ರ ವಿರುದ್ಧ ಏನಂದ್ರ, ಮಾಲಿಕೆ ಗುತ್ತೇದಾರ್ ಅವ್ರಿಗೆ ಏನು ಸ್ವಾರಿ ಕೇಳ್ತಾ ಅದನ್ನೇ ಮಾಡಿರಲ್ಲ, ಅದು ನೀವು ಹಿರಿಯರಿಗೆ ಅಂದಿದ್ದು ದೊಡ್ಡ ತಪ್ಪದ. ಅದಕ್ಕೆ ನೀವು ನಮ್ಮ ಸಾಹೇಬ್ರಿಗೆ ಸ್ವಾರಿ ಕೇಳಬೇಕು.